ನೋಡಮ್ಮ, 1 2 ಬೇಕು, 3 ಮಕ್ಕಳು ಸಾಕು. ಈ ತತ್ವನ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಡು ಸುಖವಾಗಿ ಬಾಳಮ್ಮ. ಅಪ್ಪ, ನೀವು ಇವ್ರ ಹತ್ರ ಮಾತಾಡ್ತಾ ಇರ್ರಿ, ನಾನು ನನ್ನ ಫ್ರೆಂಡ್ಸ್ ಕಳಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಆಯ್ತಾಯ್ತು. ಬರ್ಲಾ? ರಾಮಾಚಾರ್ಯ ಬನ್ನಿ. ನಿಮ್ಮ ಗುಣ ದೊಡ್ಡದು ರಾಮ, ನಿಮ್ಮ ಮನಸ್ಸು ದೊಡ್ಡದು ರಾಮ, ನಿಮ್ಮ ಹೃದಯನೂ ದೊಡ್ಡದು ರಾಮ, ಏನೇನೋ ದೊಡ್ಡದು. ರಾಮೇಶ್ವರ ನಮ್ಗೆಲ್ಲರಿಗಿಂತಲೂ ದೊಡ್ಡದು. ಅದು ನಿಜ ಅನ್ನಿ ನಮ್ಮನ್ನ ಕನ್ಯಾಸರೆಯಿಂದ ಪಾರು ಮಾಡಿ ಪುಣ್ಯ ಕಟ್ಕೊಂಡ್ರಿ. ಇದ್ರಲ್ಲಿ ನಂದೇನಿದೆ, ಎಲ್ಲಾ ರಾಮನ ಕೃಪೆ. ನಡಿಬೇಕಾದ್ದು ನಡೆದೋಯ್ತು. ಇದು ನನ್ ಮಗಳಿಗೆ ಹೊಸ ವಾತಾವರಣ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ನಿಮ್ ಮಗಳಿಗೆ ನಾನಿದ್ದೀನಿ, ನನ್ನ ಮಗ ಇದ್ದಾನೆ ನೋಡಿ. ದೀಪ ಹಚ್ಚಕ್ಕೆ ಒಂದು ಹೆಣ್ಣು ದಿಕ್ಕಿಲ್ದೆ ಬೆಂಗಾಡಾಗಿದ್ದ ಮನೆ ಇದು. ಗೆಜ್ಜೆ ಶಬ್ದ, ಬಳೆ ಶಬ್ದ ಕೇಳಿ ಎಷ್ಟೋ ವರ್ಷಗಳಾಗೋಯ್ತು. ನಿಮ್ ಮಗಳು ಬಂದಿದ್ದಾಳೆ, ನಾಳೆಯಿಂದ ಪ್ರಾರಂಭ. ಅದೂ ಅಲ್ಲದೆ ನಮ್ಮವಳು ಹೋಗಿ 20 ವರ್ಷಗಳಾಯ್ತು. ನನ್ನ ಮಗನೋ ಮಹಾ ಪೋಲಿ ಹುಡುಗ. ನೀವೇನು ಯೋಚನೆ ಮಾಡಬೇಡಿ, ನಾನು ನನ್ನ ಮಗ ಇಬ್ರು ಅಡ್ಜಸ್ಟ್ ಮಾಡ್ಕೋತೀವಿ. ನೀವೇನು ಚಿಂತೆ ಮಾಡಬೇಡಿ, ಆಕೆ ನನ್ನ ಸ್ವಂತ ಮಗಳಾಗಿ ನೋಡ್ಕೋತೀನಿ. ಆದ್ರೂ ಹೊಸ ವಾತಾವರಣ, ಹೆತ್ತ ತಂದೆ ತಾಯಿಗಳು 2 ಹಿತವಚನ ಹೇಳಬೇಕಾದ್ದು ಸಹಜ. ನೀವು ಹೇಳೋದನ್ನ ಹೇಳ್ಬಿಡಿ, ಆಮೇಲೆ ನಾನು ನೋಡ್ಕೋತೀನಿ. ಅದಕ್ಕೇನು, ನಮ್ಮ ದೇಶದಲ್ಲಿ ಪುಕ್ಸಟ್ಟೆ ಸಿಕ್ಕೋದು ಅದೊಂದೇ ತಾನೇ. ಎದ್ವಾ ತದ್ವಾ ಹೇಳ್ಬಿಡ್ತೀನಿ. ಇಡೀ ದಿನ ಹೇಳಕ್ ಹೋಗ್ಬೇಡಿ, ನಿನ್ನ ಮಗಳು ಕೇಳೋಷ್ಟು ಮಾತ್ರ ಹೇಳಿ. ಲೇ ಪಾರು, ನಿನ್ನ ಮಗಳಿಗೆ ನೀನೇ 2 ಹಿತವಚನ ಮಾತು ಹೇಳು. ನೋಡಮ್ಮ ಅಂಬುಜ, ಹೆಣ್ಣಾಗಿ ಹುಟ್ಟದ್ಮೇಲೆ ಮೆಟ್ಟಿದ ಮನೆಗೆ ಬೆಳಕಾಗಿರ್ಬೇಕು. ಎಲ್ರು ಅನ್ಸರ್ಸ್ಕೊಂಡ್ ಹೋಗ್ಬೇಕು. ನಾನು ಎಲ್ರನ್ನೂ ಅನ್ಸರ್ಸ್ಕೊಂಡ್ ಹೋಗ್ತೀನಮ್ಮ, ಆದ್ರೆ ನನ್ ಗಂಡಂದೇ ಭಯ. ಯಾಕೆ ಅಮ್ಮ, ಅವ್ರು ತುಂಬಾ ಕೋಪಿಷ್ಟಂತಮ್ಮ. ಅಯ್ಯೋ, ಅಲ್ಲಿ ನೋಡಮ್ಮ. ಅಷ್ಟೇ ತಾನೇ, ಗಂಡಸರ್ ಕೋಪ ಉಂಡು ಮಲ್ಗೋವರ್ಗೂ ಕಣಮ್ಮ. ಒಂದ್ ವೇಳೆ ಕೋಪ ಬಂತು ಅಂತ ಇಟ್ಕೋ, ಕಿವಿನಲ್ಲಿ ನನ್ಗೊಂದ್ ಮುತ್ಕೊಡಿ ಅಂತ ಕೇಳು, ಕೂಡ್ಲೆ ಅವನ್ ಕೋಪ ಹರಿದು ನೀರಾಗ್ ಹೋಗ್ಬಿಡುತ್ತೆ. ಹೌದಾ ಅಮ್ಮ? ನಾನ್ ಮುತ್ ಕೊಟ್ಬಿಡಿ ಅಂದ ತಕ್ಷಣ ಅವ್ರ ಕೋಪ ಕರಿಗೆ ಹರಿದು ನೀರಾಗ್ ಹೋಗ್ಬಿಡುತ್ತಾ? ಹೌದಮ್ಮ, ಅದನ್ನ ಮಾತ್ರ ಚೆನ್ನಾಗ್ ಜ್ಞಾಪಕದಲ್ಲಿ ಇಟ್ಕೋ. ಎಕ್ಸಾಮ್ ಹತ್ರ ಬರ್ತಾ ಇದೆ, ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೆ ಎಕ್ಸಾಮ್ ಹೇಗೆ ಪಾಸ್ ಮಾಡೋದು? ಯಾವ ಕ್ಲಾಸು, ಯಾವ ಎಕ್ಸಾಮಿನೇಷನ್? ಹೋಗ್ಲಿ ಕ್ಲಾಸ್ ತಗೊಳ್ಳೋರ್ಯಾ? ಲಕ್ಷ್ಮಿ ಮೇಡಮ್. ಅವಳು ಬರೋದಿಲ್ಲ ಬಿಡು. ಯಾಕೆ? ಅಮ್ಮ ಮರೇ, ನಿನ್ನಂತ ಇನ್ನೋಸೆಂಟ್ ಇರೋದ್ರಿಂದಲೇ ಹುಡುಗಿರ ಕಾಟಕ್ಕೆ ಹುಡುಗರು ಕೆಟ್ಟದ್ದು. ಅವಳಿಗೆಲ್ಲ ನಮ್ ಕ್ಲಾಸ್ ತಗೊಳ್ಳೋ ಪುರ್ಸೊತ್ತಿಲ್ವು. ಅವಳ ಕ್ಲಾಸ್ ತಗೊಳ್ಳೋ ಜಾಗಾನೇ ಬೇರೆ. ನೋಡ, ಅವಳು ನಮಗ್ ಪೀರಿಯಡ್ ತಗೊಂಡ್ರು ಅಲ್ದೆ, ಅವಳ ಪೀರಿಯಡ್ ನಿಂತ್ರು ಅಲ್ದೆ. ಲವ್, ಏನ್ ಹೇಳ್ತಾ ಇದೆಯಾ ಇಡಿಯಟ್? ಮರೇ ಕೇಳಬೇಡ, ಅಲ್ಲಿ ನೋಡು. ಎನಿ ಪ್ರಾಬ್ಲಮ್? ಏನಿಲ್ಲ, ನೀವು ಹೊರಡಿ. ಐ ವಿಲ್ ಟೇಕ್ ಕೇರ್. ಓಕೆ, ಬಾಯ್. ಬರ್ತೀನಿ. ಅಣ್ಣ, ಇವರು ಗೊತ್ತು, ಒಳ್ಳೆ ಹುಡುಗ, ಆದ್ರೆ ಸಾಹಸ ಸರಿ ಇಲ್ಲ. ತಪ್ಪು ತಿಳ್ಕೊಬೇಡಿ ಸರ್, ವಿನೋದೇ ನನ್ಗೆಲ್ಲಾ ರೀತಿಯಲ್ಲೂ ಸಾಕಿ ಸಲಹದವನು. ಆದ್ರಿಂದ ಬೇರೆ ವಿಧಿ ಇಲ್ಲದೆ ಅವನ ಜೊತೆ ಇರ್ಬೇಕಾಗಿ ಬಂತು. ನಿನ್ ಹೆಸರೇನು? ಕೃಷ್ಣ. ನೋಡು ಕೃಷ್ಣ, ಇವಳು ನನ್ನ ತಂಗಿ ಇದ್ದ ಹಾಗೆ. ಇವಳು ಬಾಳ್ನ ಹಾಳು ಮಾಡಲ್ಲ ಸರ್. ಅವಳಿಲ್ಲದೆ ನಾನು ಬದುಕಿರೋದಿಲ್ಲ. ಈಗಾಗಲೇ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೀನಿ. ಈ ವರ್ಷ ನನ್ನ ಡಿಗ್ರಿನೂ ಮುಗಿಯುತ್ತೆ. ಎಲ್ಲಿ ಕೆಲ್ಸಕ್ಕೆ ಅಪ್ಲೈ ಮಾಡಿದ್ಯಾ? ಅಶೋಕ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್. ಓ, ಇಟ್ಸ್ ಅ ಕೋಇನ್ಸಿಡೆನ್ಸ್.